ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ SSB ಸ್ಕಾಲರ್ಶಿಪ್ ರಿಲೇಟೆಡು 3 ಅಪ್ಡೇಟ್ಸನ್ನು ಕೊಡುತ್ತೀನಿ. ಸೊ ಒಂದು ಅಪ್ಡೇಟ್ ಬಂದುಬಿಟ್ಟು SSB ಸ್ಕಾಲರ್ಶಿಪ್ 25-26 ಅಕಾಡೆಮಿಕ್ ಇಯರ್ದು ಸ್ಕಾಲರ್ಶಿಪ್ ಅಮೌಂಟ್ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು ಸ್ಟೂಡೆಂಟ್ಸು ಕೇಳ್ತಿದ್ದಾರೆ. ಸೊ ಇದರ ಒಂದು ಪ್ರೋಸೆಸ್ಸು ಯಾವ ರೀತಿ ನಡೀತಿದೆ, ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಯಾವಾಗ ಬರ್ಬೋದು ಏನು ಅಂತ ಹೇಳಿಬಿಟ್ಟು ತಿಳಿಸ್ಕೊಡ್ತೀನಿ. ಆ್ಯಂಡ್ ಹಾಗೇನು ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು KA ಡೀಟೇಲ್ಸ್ ಇನ್ನೂ ಅಪ್ಡೇಟ್ ಮಾಡಿಲ್ಲ, ಅಂದರೆ KA ಅವರು SSB ಜೊತೆ ಇನ್ನೂ ಡೀಟೇಲ್ಸನ್ನು ಲಿಂಕ್ ಮಾಡಿಲ್ಲ. ಸೊ ನಾವು ಯಾವಾಗ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡೋದು ಅಂತ ಕೇಳ್ತಿದ್ದಾರೆ, ಅದ್ರ ಬಗ್ಗೆನೂ ಹೇಳ್ತೀನಿ. ಆ್ಯಂಡ್ ಹಾಗೇನೋ ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ಅಮೌಂಟ್ ಸ್ಯಾಂಕ್ಷನ್ಸ್ ಬಗ್ಗೆ ಕೇಳ್ತಿದ್ದಾರೆ, ಅದ್ರ ಬಗ್ಗೆನೂ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. 3 ಇನ್ಫಾರ್ಮೇಷನ್ ರಿಲೇಟೆಡು ಕಂಪ್ಲೀಟ್ ಅಪ್ಡೇಟ್ಸನ್ನು ಕೊಡ್ತೀನಿ. ವಿಡಿಯೋ ಯಾರಿಗೆಲ್ಲ ಹೆಲ್ಪ್ಫುಲ್ ಅಂತ ಅನಿಸುತ್ತೋ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಹಾಗೇನೂ ಇದೇ ಥರದ ಎಲ್ಲ ಹೆಚ್ಚಿನ ಸ್ಕಾಲರ್ಶಿಪ್ ಅಪ್ಡೇಟ್ಸ್ಗಾಗಿ ಈ ಕೂಡಲೇ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನಿಮಗೆಲ್ಲ ಗೊತ್ತಿರೋ ಹಾಗೆ 25-26 ಅಕಾಡೆಮಿಕ್ ಇಯರ್ದು ಸ್ಕಾಲರ್ಶಿಪ್ ಸ್ಟಾರ್ಟ್ ಆಗಿ ತುಂಬ ಮಂತ್ಸ್ ಆಯಿತು. ಇಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸು ಸ್ಕಾಲರ್ಶಿಪ್ಪನ್ನು 100% ಆಗಿ ಅಪ್ಲೈ ಮಾಡಿದ್ದಾರೆ, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡೋದಕ್ಕೆ ಆಗಿಲ್ಲ. ಸೊ ಯಾರ್ಯಾರು ಅಪ್ಲೈ ಮಾಡಿದ್ದಾರೆ ಅದನ್ನು ಸಹ ಹೇಳ್ತೀನಿ ನೋಡಿ. PUC ಸ್ಟೂಡೆಂಟ್ಸ್ ಆಗಿರ್ಬೋದು, ಆ್ಯಂಡ್ ಹಾಗೇನೂ ಸಹ ಡಿಗ್ರಿ ಸ್ಟೂಡೆಂಟ್ಸು, ಅಂದರೆ ಈಗ BE, BCom, BSc, BCA ಈ ಥರ ಕೋರ್ಸಸ್ ಮಾಡೋವಂಥ ಸ್ಟೂಡೆಂಟ್ಸು, ಈಗ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಅಂತ ಅಲ್ಲ, ಸೆಕೆಂಡ್ ಇಯರು, ಥರ್ಡ್ ಇಯರು, ಫೈನಲ್ ಇಯರ್ ಮಾಡ್ತಿರೋಂಥ ಸ್ಟೂಡೆಂಟ್ಸು ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಸಹ ಸ್ಕಾಲರ್ಶಿಪ್ಸ್ಗೆ ಅಪ್ಲೈಯನ್ನು ಮಾಡಿದ್ದಾರೆ. ಈಗ ಅಪ್ಲೈ ಮಾಡಿದ ಆಯಿತು, ನಾನೊಂದು ತಿಂಗಳಾಗಿದೆ ಸ್ಕಾಲರ್ಶಿಪ್ಗೆ ಅಪ್ಲೈಯನ್ನು ಮಾಡಿ, ಆಗಿದ್ರೆ ನನಗೆ ಸ್ಕಾಲರ್ಶಿಪ್ ಅಮೌಂಟ್ ಯಾವಾಗ ಬರುತ್ತೆ ಅನ್ನೋ ಅಂತ ಹೇಳ್ಬಿಟ್ಟು ಸ್ಟೂಡೆಂಟ್ಸು ಕೇಳ್ತಿದ್ದಾರೆ. ಮೊದಲಿಗೆ ನೋಡಿ, ನೀವು ನಿಮ್ಮ ಒಂದು SSBಗೆ ಬಂದು ಡಿಪಾರ್ಟ್ಮೆಂಟಿಗೆ ಬಂದು, ಅಂದರೆ ನಿಮ್ಮ ಒಂದು ಗೂಗಲ್ ಅಥವಾ ಬ್ರೌಸರಿಗೆ ಬಂದು ಲಾಗಿನ್ ಆಗ್ತೀರಾ. ಲಾಗಿನ್ ಆಗಿದ್ದ ಆದಮೇಲೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಅಂತ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ಅಕಾಡೆಮಿಕ್ ಇಯರ್ ಬಂದುಬಿಟ್ಟು 25-26 ಅಂತ ಸೆಲೆಕ್ಟ್ ಮಾಡ್ಕೋತೀರಾ. ಆ್ಯಂಡ್ ನೆಕ್ಸ್ಟ್ ನಿಮ್ಮ ಸ್ಟೂಡೆಂಟ್ ID ಎಲ್ಲನೂ ಬರುತ್ತೆ. ಇದಾದಮೇಲೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಮೊದಲಿಗೆ ಅಕಾಡೆಮಿಕ್ ಡೀಟೇಲ್ಸು, ಪರ್ಸನಲ್ ಡೀಟೇಲ್ಸು, ಇನ್ಕಮ್ ಸರ್ಟಿಫಿಕೇಟ್ ಡೀಟೇಲ್ಸು, SSLCದು, ಆಧಾರ್ ಸೀಡಿಂಗ್ ಸ್ಟೇಟಸ್ಸು ಎಲ್ಲನೂ ಬರುತ್ತೆ. ಬಟ್ ಇಲ್ಲಿ ನಿಮಗೆ ಫಸ್ಟ್ ಲೆವೆಲಲ್ಲೇ ಬಂದುಬಿಟ್ಟು ಇನ್ನೂ ಸಹ ಅಪ್ಲಿಕೇಶನ್ ವೆರಿಫೈಡ್ ಅಂತ ಇರುವಂಥದ್ದು ನೋ ಇದೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಓಕೆನಾ, ನೀವು ಯಾವ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್, ಈಗ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ ನೀವು ಲಾಗಿನ್ ಆದಾಗ ಇದನ್ನು ಫಸ್ಟು ನೀವು ಚೆಕ್ ಮಾಡ್ಕೋಬೇಕು. ಈಗ ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಆಗಿದೆಯಾ ಇಲ್ವಾ ಅಂತ ಹೇಳಿಬಿಟ್ಟು. ಸೊ ಅಪ್ಲಿಕೇಶನ್ ವೆರಿಫಿಕೇಷನ್ ಆದರೆ ಇನ್ನೂ ಸಹ ಅಪ್ಲಿಕೇಶನ್ ವೆರಿಫೈಡ್ ನೋ ಅಂತ ಇದೆ. ನಾನು ಚೆಕ್ ಮಾಡ್ತಿರುವಂಥದ್ದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ದು ಸ್ಟೇಟಸ್ಸು. ಯಾಕೆ ಇಲ್ಲಿ ಅಪ್ಲಿಕೇಶನ್ ವೆರಿಫೈಡ್ ನೋ ಅಂತ ಇದೆ ಅಂತ ಅಂದರೆ ನೋಡಿ, ಇನ್ನೂ ಸಹ ಲಾಸ್ಟ್ ಡೇಟ್ ಆದರೆ ಕ್ಲೋಸ್ ಆಗಿಲ್ಲ. ಇದೇ ತಿಂಗಳು 25ನೇ ತಾರೀಕುವರೆಗೂ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗೆ, ಪೋಸ್ಟ್ ಮ್ಯಾಟ್ರಿಕ್ ಸ್ಟೂಡೆಂಟ್ಸು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅಲ್ಲಿಯವರೆಗೂ ಸ್ಟೂಡೆಂಟ್ಸು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈಯನ್ನು ಮಾಡ್ಕೋಬೋದು. ಆ್ಯಂಡ್ ಯಾವಾಗ ಒಂದು ಲಾಸ್ಟ್ ಡೇಟನ್ನು ಕ್ಲೋಸ್ ಮಾಡ್ತಾರೋ ಅದಾದಮೇಲೆ ನೆಕ್ಸ್ಟು ಅಪ್ಲಿಕೇಶನ್ ವೆರಿಫಿಕೇಷನ್ಸನ್ನು ಮಾಡೋದು ಸ್ಟಾರ್ಟ್ ಮಾಡ್ತಾರೆ. ಮೊದಲಿಗೆ ನೀವು ಅಬ್ಸರ್ವ್ ಮಾಡ್ಬೋದು, ಫಸ್ಟ್ ಲೆವೆಲ್ ವೆರಿಫಿಕೇಷನಲ್ಲಿ ಬಂದುಬಿಟ್ಟು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರದ್ದು ಅಪ್ಲಿಕೇಶನ್ ವೆರಿಫಿಕೇಷನ್ ಸ್ಟೇಟಸಲ್ಲಿ ಫಸ್ಟು ಅಪ್ಲಿಕೇಶನ್ ವೆರಿಫಿಕೇಷನನ್ನು ಮಾಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟು ಇವರು ಎಲಿಜಿಬಲ್ ಇದಾರಾ ಇಲ್ವಾ ಅಂತ ಹೇಳಿಬಿಟ್ಟು ಅಪ್ರೂವನ್ನು ಮಾಡಬೇಕಾಗುತ್ತೆ. ಸೊ ಅದನ್ನು ಮಾಡಿದ ಆದಮೇಲೆ ಇಲ್ಲಿ ಸ್ಟೂಡೆಂಟ್ಸು ಏನು ಚೆಕ್ ಮಾಡ್ಕೋಬೇಕು ಅಂತ ಅಂದರೆ, ನೆಕ್ಸ್ಟ್ ನಿಮಗೆ ಮೊದಲಿಗೆ ನೋಡಿ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಫೇಜ್ 1 ಆಫ್ 2 ಅಂತ ಇರುವಂಥದ್ದು 2 ಸೆಲೆಕ್ಟ್ ಮಾಡ್ಕೊಳ್ಳಿ. ಥರ್ಡ್ ಲೆವೆಲಲ್ಲಿ ಏನಿರುತ್ತೆ ಅಂತ ಅಂದರೆ, ಇಲ್ಲಿ ಬಂದುಬಿಟ್ಟು ಕಾಂಪೋನೆಂಟಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ವಿದ್ಯಾಸಿರಿ ಸ್ಕಾಲರ್ಶಿಪ್ಗೆ ನೀವು ಎಲಿಜಿಬಲ್ ಇದ್ದರೆ ಆ ಒಂದು ವಿದ್ಯಾಸಿರಿ ಸ್ಕಾಲರ್ಶಿಪ್ ಅಮೌಂಟ್ ಇಲ್ಲಿ ತೋರಿಸುತ್ತೆ, ಜೊತೆಗೆ ಫೀ ಅಮೌಂಟು ತೋರಿಸುತ್ತೆ. ಮೊದಲಿಗೆ ಪುಷ್ ಟು DBT, ಅಂದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ DBT ಮುಖಾಂತರನೇ ಸ್ಕಾಲರ್ಶಿಪ್ ಅಮೌಂಟ್ ಕ್ರೆಡಿಟ್ ಆಗುವಂಥದ್ದು. ಸೊ DBT ಮಾಡಬೇಕಾಗುತ್ತೆ. ಆ DBTಯನ್ನು ಯಾವಾಗ ಮಾಡ್ತಾರೆ, ಯಾವಾಗ ಗೌರ್ಮೆಂಟ್ ಕಡೆಯಿಂದ ಡಿಪಾರ್ಟ್ಮೆಂಟ್ಗೆ ಫಂಡ್ಸನ್ನು ರಿಲೀಸ್ ಮಾಡ್ತಾರೋ ಆವಾಗ ಬ್ಯಾಚ್ ವೈಸು DBT ಪ್ರೊಸೆಸನ್ನು ಶುರು ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಪೇಮೆಂಟ್ ಸ್ಟೇಟಸ್ ಇನ್ DBT, ಅಂದರೆ ಇಲ್ಲಿ ಪೇಮೆಂಟ್ ಸ್ಟೇಟಸ್ ಯಾವ ರೀತಿ ಇರುತ್ತೆ, ಅಮೌಂಟ್ ರಿಸೀವ್ ಆಗಿದೆಯಾ, DBT ಕಡೆಯಿಂದ ಸ್ಟಾರ್ಟ್ ಆಗಿದೆಯಾ ಏನು ಅಂತ ಹೇಳಿಬಿಟ್ಟು ಈ ಒಂದು ಸ್ಟೇಟಸಲ್ಲಿ ತೋರಿಸುತ್ತೆ. ಅದಾದಮೇಲೆ ಲಾಸ್ಟ್ ಫೈನಲಲ್ಲಿ ಪೇಮೆಂಟ್ ಡೀಟೇಲ್ಸಲ್ಲಿ ತೋರಿಸುತ್ತೆ, ಡಿಪಾರ್ಟ್ಮೆಂಟ್ ನೇಮ್ ಏನು, ಯಾವ ಅಮೌಂಟ್ ಬಂದಿದೆ, ಯಾವಾಗ ಪೇಡ್ ಆಗಿದೆ, ಟೋಟಲ್ ಅಮೌಂಟ್ ಎಷ್ಟು ಪೇ ಆಗಿದೆ, ಬ್ಯಾಂಕ್ ನೇಮ್ ಏನು, ಬ್ಯಾಂಕ್ ಅಕೌಂಟ್ ನಂಬರ್ ಏನು, UTR ನಂಬರ್ ಏನು ಅಂತ ಹೇಳಿಬಿಟ್ಟು. ಸೊ UTR ನಂಬರ್ ಅಂತ ಅಂದರೆ ಯಾವಾಗ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೋ ಅಲ್ಲಿ ಟ್ರಾನ್ಸಾಕ್ಷನ್ ID ಏನು ಬರುತ್ತೆ, ಆ ಒಂದು ಟ್ರಾನ್ಸಾಕ್ಷನ್ ಐಡಿಯನ್ನು UTR ನಂಬರು ಜೊತೆಗೆ ಕ್ರೆಡಿಟೆಡ್ ಆನ್ ಅಂತ ಇದೆ, ಆ ಡೇಟನ್ನು ಸಹ ಇರುತ್ತೆ. ಓಕೆನಾ, ನೀವು ಇಷ್ಟನ್ನು ಚೆಕ್ ಮಾಡ್ಕೋಬೇಕು. ಮೊದಲಿಗೆ ಈಗ ಸ್ಟೂಡೆಂಟ್ಸು ಪ್ರತಿಯೊಬ್ಬರು ಲಾಗಿನ್ ಹಾಕ್ತೀರಾ, ಅವಾಗ ನೋಡ್ಕೊತಾ ಇರ್ತೀರಾ. ಈ ವರ್ಷ ಸ್ಕಾಲರ್ಶಿಪ್ ಅಮೌಂಟ್ ಬರುವಂಥದ್ದು ಸ್ವಲ್ಪ ಲೇಟ್ ಆಗುತ್ತೆ. ಯಾಕೆ ಲೇಟ್ ಆಗುತ್ತೆ ಅಂತ ಅಂದರೆ ಲಾಸ್ಟ್ ಡೇಟ್ಸನ್ನು ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಿದ್ದಾರೆ, ಅದು ಒಂದು ರೀಸನ್ನು. ಇನ್ನೊಂದು ರೀಸನ್ ಏನು ಅಂತಂದರೆ ಗೌರ್ಮೆಂಟ್ ಕಡೆಯಿಂದ ಡಿಪಾರ್ಟ್ಮೆಂಟ್ಗೆ ಫಂಡ್ಸ್ ಆನ್ ಟೈಮಿಗೆ ಕೊಡಬೇಕು. ಈಗ ನೋಡೋದಾದರೆ ನಮ್ಮ ಒಂದು ಗೌರ್ಮೆಂಟಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಗ್ಯಾರಂಟಿ ಸ್ಕೀಮ್ಸ್ ಅಂತ ಹೇಳಿಬಿಟ್ಟು 5 ಗ್ಯಾರಂಟಿ ಯೋಜನೆಗಳನ್ನು ತಂದಿದ್ದಾರೆ, ಅಲ್ಲಿಗೆ ಅಮೌಂಟ್ ಹೋಗಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ನಿಮ್ಮ ಒಂದು ಡಿಪಾರ್ಟ್ಮೆಂಟ್ಸ್ಗೆ ಬಂದು ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬರಬೇಕಾಗುತ್ತೆ. ಸ್ಕಾಲರ್ಶಿಪ್ ಅಮೌಂಟ್ಗೆ ಏನು ತೊಂದರೆ ಆಗೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂತ ಅಂದರೆ ಸ್ಟೂಡೆಂಟ್ಸಿಗೆ ಆನ್ ಟೈಮ್ ಸ್ಕಾಲರ್ಶಿಪ್ ಪ್ರತಿ ವರ್ಷ ಕೊಡ್ತಿದ್ರು, ಈ ವರ್ಷನ ಕೊಡಬೇಕಾಗುತ್ತೆ. ಈಗ ನೀವು ಕೇಳ್ಬೋದು, ಹಾಗಿದ್ರೆ ಯಾವಾಗ ಬರುತ್ತೆ, ಎಷ್ಟು ತಿಂಗಳು ಏನು ಅಂತ ಹೇಳಿಬಿಟ್ಟು. ಎಷ್ಟು ತಿಂಗಳು ಏನು ಅಂತ ಅಂದರೆ ಏನಿಲ್ಲ ಅಂತ ಅಂದ್ರೂ ಇದು ಅಟ್ಲೀಸ್ಟ್ ಅಂದರೂ 3 to 4 ಮಂತ್ಸ್ ಆದರೆ ತಗೊಳುತ್ತೆ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಸ್ಯಾಂಕ್ಷನ್ ಆಗೋದಕ್ಕೆ, ಶುರು ಆಗೋದಕ್ಕೆ. ಪ್ರತಿ ವರ್ಷ ಯಾವ ರೀತಿ ನಡೀತಿದೆ ಅನ್ನೋದ್ರ ಬಗ್ಗೆನೂ ಸಹ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ, ಸೊ ನೀವೀಗ ಅಬ್ಸರ್ವ್ ಮಾಡ್ಬೋದು, ಇದೇ ಒಂದು ಸ್ಟೂಡೆಂಟು ಈ ವರ್ಷ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದರೆ, ಈ ಸ್ಟೂಡೆಂಟ್ದು ಈಗ ನಾವು ಅಬ್ಸರ್ವ್ ಮಾಡೋದಾದರೆ ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ಅಮೌಂಟ್ ಆಗಿದ್ರೆ ಸ್ಟೂಡೆಂಟಿಗೆ ಬಂದಿದೆಯಾ ಅಂತ ಅಂದರೆ ಇಲ್ಲ, ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ಅಮೌಂಟನ್ನು ಸಹ ಬಂದಿಲ್ಲ. ಇಲ್ಲಿ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿದೆ, ಎಲ್ಲ ಡೀಟೇಲ್ಸನ್ನು ಸಹ ಬಂದಿದೆ. ಬಟ್ ಆದ್ರೂ ಈ ಒಂದು
ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಅಮೌಂಟ್ ಯಾಕೆ ಬಂದಿಲ್ಲ ಅಂತ ಅಂದರೆ ಇಲ್ಲಿ ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡಿದಾಗ ಫಂಡಿಂಗ್ ಇಲ್ಲ, ಗೌರ್ಮೆಂಟ್ ಕಡೆಯಿಂದ ಫಂಡ್ಸ್ ರಿಲೀಸ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಲೆವೆಲಲ್ಲೂ ಸಹ ಈ ಒಂದು ಸ್ಟೂಡೆಂಟ್ದು ವೆರಿಫಿಕೇಷನ್ ಆದರೆ ಆಗಿದೆ. ಇಂತಹ ಲೆವೆಲಲ್ಲಿ ಏನು ತೊಂದರೆ ಇದೆ, ಈ ಸ್ಟೂಡೆಂಟ್ ಎಲಿಜಿಬಲ್ ಇಲ್ಲ ಮತ್ತೊಂದು ಅಂತ ನೋಡುವಂಥದ್ದು ಏನೂ ಸಹ ಇಲ್ಲ. ಬಟ್ ಇಲ್ಲಿ ಸ್ಟೂಡೆಂಟಿಗೆ ನೀವು ಅಬ್ಸರ್ವ್ ಮಾಡ್ಬೋದು, ಪೇಜ್ 1 of 2 ಅಂತ ಇರುವಂಥದ್ದು 2ಗೆ ತಗೊಂಡು ಹೋದಾಗ ಎಲ್ಲ ಲೆವೆಲ್ ವೆರಿಫಿಕೇಷನ್ ನಾವು ನೋಡೋದಾದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಇಲ್ಲಿ ಪೇಮೆಂಟ್ ಅಪ್ರೂವ್ಡ್ ಬೈ DDOS ಅಂತ ಇದೆ, ಪೇಮೆಂಟ್ ರೆಸ್ಪಾನ್ಸ್ ರಿಸೀವ್ಡ್ ಫ್ರಮ್ DBTS ಅಂತ ಇದೆ. ಅಮೌಂಟ್ ಬಂದುಬಿಟ್ಟು ಇಲ್ಲಿ 15,000 ಆದರೆ ಇರುವಂಥದ್ದು. ಸೊ ಈ 15,000 ಅಮೌಂಟು ಕ್ರೆಡಿಟ್ ಆಗಿದೆ. ಇದ್ಯಾವುದು ವಿದ್ಯಾಶ್ರೀ ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಕ್ರೆಡಿಟ್ ಆಗಿದೆ. ಬಟ್ ಈ ಸ್ಟೂಡೆಂಟ್ಗೆ ಏನು ಬರಬೇಕಿತ್ತು, ಫೀ ಕನ್ಸೆಷನ್ ಸ್ಕಾಲರ್ಶಿಪ್ ಅಮೌಂಟು 9,388 ರೂಪಾಯಿ ಇಲ್ಲಿ ಏನು ತೋರಿಸಿದೆ, ಇದು ಲಾಸ್ಟ್ ಇಯರ್ದು. ಸ್ಟಿಲ್ ಇನ್ನೂ ಸಹ ಈ ಸ್ಟೂಡೆಂಟ್ಗೆ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಬಂದಿಲ್ಲ. ಓಕೆನಾ, ಎಲ್ಲ DBT ಆಗಿದೆ, ಎಲ್ಲನೂ ಸಹ ಆಗಿದೆ. ಬಟ್ ಈ ಸ್ಟೂಡೆಂಟ್ಗೆ ಈ ಸ್ಕಾಲರ್ಶಿಪ್ ಅಮೌಂಟ್ ಯಾವಾಗ ಬರುತ್ತೆ ಅಂತ ಅಂದರೆ ಯಾವಾಗ ಬರುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ ಎಕ್ಸಾಕ್ಟ್ ಡೇಟನ್ನು. ಬಟ್ 100% ಆಗಿ ಈ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ. ಸೊ ನಿಮಗೆ ಈ ವರ್ಷ ಆಗಲಿ ಲಾಸ್ಟ್ ಇಯರ್ಸಲ್ಲಾಗಲಿ ಯಾವ ರೀತಿ ಮಾಡ್ತಾರೆ ಅಂತ ಅಂದರೆ ಮೊದಲಿಗೆ ಅಪ್ಲಿಕೇಶನ್ ವೆರಿಫಿಕೇಷನ್ ಮಾಡಿ, ಎಷ್ಟು ಜನ ಅಪ್ಲೈ ಮಾಡಿದರೆ ಅಷ್ಟು ಜನದ ವೆರಿಫಿಕೇಷನ್ ಮಾಡಿ, ಏನಾದರೂ ಪ್ರಾಬ್ಲಮ್ ಇದ್ದರೆ ರಿಜೆಕ್ಟನ್ನು ಮಾಡ್ತಾರೆ. ಇಲ್ಲ ಅಂತ ಅಂದರೆ ಅಷ್ಟು ಸ್ಟೂಡೆಂಟ್ಸ್ಗೂ ಸಹ ಸ್ಕಾಲರ್ಶಿಪ್ ಅಮೌಂಟ್ ಕೊಡಲೇಬೇಕು ಅಂತ ಹೇಳಿ ಒಂದು ಬ್ಯಾಚಸನ್ನು ಮಾಡ್ತಾರೆ. ಬ್ಯಾಚಸ್ ಮಾಡಿಬಿಟ್ಟು ಸ್ಕಾಲರ್ಶಿಪ್ ಅಮೌಂಟನ್ನು ಸ್ಟೆಪ್ ಬೈ ಸ್ಟೆಪ್ ಕ್ರೆಡಿಟ್ ಮಾಡ್ತಾ ಹೋಗ್ತಾರೆ. ಯಾವಾಗ ಗೌರ್ಮೆಂಟ್ ಕಡೆಯಿಂದ ಫಂಡ್ಸ್ ಕೊಡೋದು ಸ್ಟಾಪ್ ಆಗುತ್ತೋ ಅವಾಗ ಬಂದುಬಿಟ್ಟು ಮತ್ತೆ ಸ್ಕಾಲರ್ಶಿಪ್ ಅಮೌಂಟ್ ಹಾಕೋದನ್ನು ಸ್ಟಾಪ್ ಮಾಡ್ತಾರೆ. ಅದಾದಮೇಲೆ ಯಾವಾಗ ಫಂಡ್ಸ್ ಬರುತ್ತೋ ಮತ್ತೆ ಅದನ್ನು ಸ್ಟಾರ್ಟ್ ಮಾಡ್ತಾರೆ ಅಗೈನ್, ಆವಾಗ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಕ್ರೆಡಿಟ್ ಆಗುವಂಥದ್ದು. ಸೊ ಹಾಗಾಗಿ ನೀವು ಕನ್ಕ್ಲೂಷನ್ ಏನು ತಿಳ್ಕೊಬೇಕು ಅಂತ ಅಂದರೆ ಸ್ಕಾಲರ್ಶಿಪ್ಗೆ ಪ್ರತಿಯೊಬ್ಬರು ಅಪ್ಲೈ ಮಾಡಬೇಕು. ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ಅಮೌಂಟ್ ಬಂದಿಲ್ಲ ಅಂತಂದ್ರೂ ಈ ವರ್ಷ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ. ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ಅಮೌಂಟು ಈ ಟೈಮಿಗೆ ಆದರೆ ಬರುತ್ತೆ. ಸೊ ನೀವು ಯಾರು ವರಿ ಮಾಡ್ಕೋಬೇಡಿ, ಬರೋದು ಲೇಟ್ ಆದ್ರೂ 100% ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಬಂದೇ ಬರುತ್ತೆ. ಓಕೆನಾ, ಸೊ ಹಾಗಾಗಿ ಪ್ರತಿಯೊಬ್ಬರು ಸ್ಕಾಲರ್ಶಿಪ್ಸ್ಗೆ ಅಪ್ಲೈನ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಯಾವಾಗ ಬರುತ್ತೆ ಏನು ಅಂತ ಹೇಳಿಬಿಟ್ಟು ನಮಗೆ ಗೌರ್ಮೆಂಟ್ ಕಡೆಯಿಂದ ಫಂಡ್ಸ್ ರಿಲೀಸ್ ಆದಾಗ ಡಿಪಾರ್ಟ್ಮೆಂಟ್ ಕಡೆಯಿಂದ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ನಾನು ನಿಮಗೆ ಆಗ ಮತ್ತೊಂದ್ಸಲಿ ಅಪ್ಡೇಟ್ ಮಾಡಿ ಆದರೆ ತಿಳಿಸ್ಕೊಡ್ತೀನಿ. ಓಕೆನಾ, ಇದು 2 ಅಪ್ಡೇಟ್ಸು. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂತ ಅಂದರೆ ಇಲ್ಲಿ ಸ್ಟೂಡೆಂಟ್ಸು KCET ಕೌನ್ಸಿಲಿಂಗ್ ಕಂಪ್ಲೀಟ್ ಮಾಡ್ಕೊಂಡು ಹೋದವರು, ನೀಟ್ ಕೌನ್ಸಿಲಿಂಗ್ ಕಂಪ್ಲೀಟ್ ಮಾಡ್ಕೊಂಡು ಹೋದವರು ಈ ವರ್ಷ, ಅಥವಾ PGCET ಕೌನ್ಸಿಲಿಂಗ್ ಕಂಪ್ಲೀಟ್ ಮಾಡ್ಕೊಂಡು ಹೋದಂಥ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡೋ ಟೈಮಲ್ಲಿ ಅಲ್ಲಿ ಬಂದುಬಿಟ್ಟು ಸ್ಟೆಪ್ 2 ಅಲ್ಲಿ USN ನಂಬರ್ ಇದೆಯಾ ಅಂತ ಕೇಳುತ್ತಾ. ಇಲ್ಲ USN ನಂಬರ್ ಇಲ್ಲ ಅಂತ ಅಂದರೆ ಸೊ ನೀವು ಮೋಡ್ ಆಫ್ ಅಡ್ಮಿಷನ್ ಯಾವ ರೀತಿ ತಗೊಂಡ್ರೆ ಏನು ಅಂತ ಹೇಳ್ಬಿಟ್ಟು ಕೇಳುತ್ತಾ. ಅಲ್ಲಿ KE ಎಲ್ಲ ಸೆಲೆಕ್ಟ್ ಮಾಡಿ ಯಾವಾಗ ನಿಮ್ಮ ಒಂದು CET ನಂಬರನ್ನು ಎಂಟರ್ ಮಾಡ್ತೀರಾ ಅಲ್ಲಿ ಬಂದುಬಿಟ್ಟು KE ಅವರು ಇನ್ನೂ ಜೊತೆ ನಿಮ್ಮ ಒಂದು SSP ಡಿಪಾರ್ಟ್ಮೆಂಟ್ ಜೊತೆ ಡೀಟೇಲ್ಸನ್ನು ಆದರೆ ಅಪ್ಡೇಟ್ ಮಾಡಿಲ್ಲ. ಸೊ ಯಾಕೆ ಮಾಡಿಲ್ಲ ಏನು ಅಂತ ಅಂದರೆ ಈ ವರ್ಷ ಕೌನ್ಸಿಲಿಂಗ್ಸ್ ಎಲ್ಲನೂ ಸ್ವಲ್ಪ ಡಿಲೇ ಆಯಿತು. ಜೊತೆಗೆ ಏನು ಅಂತ ಅಂದರೆ ಈಗ ಏನು ಅಪ್ಡೇಟ್ ಮಾಡಬೇಕು ಅದರ ಒಂದು ಪ್ರೋಸೆಸ್ ಆದರೆ ನಡೀತಿರುತ್ತೆ. ಒಂದ್ಸಲಿ ಲಿಂಕ್ ಆಗಿದೆ ಅಂತ ಅಂದರೆ ನೀವು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಕೋಬೋದು, ಯಾವುದೇ ತೊಂದರೆ ಇಲ್ಲ. ಲಾಸ್ಟ್ ಡೇಟ್ ಬಗ್ಗೆ ವರಿ ಆಗಬೇಡಿ. ನಿಮ್ಗೇನಾದರೂ ಪ್ರಾಬ್ಲಮ್ ಇದ್ದರೆ ಆ ರೀತಿ ಯಾರೆಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀರೋ ಅವ್ರಿಗೆ ಮಾತ್ರ ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡ್ತಾರೆ. ಬಟ್ ನೀವು ಟ್ರೈ ಮಾಡ್ತೀರಿ, ಯಾವಾಗ ಒಂದು ಲಿಂಕ್ ಮಾಡ್ತಾರೋ ಆವಾಗ ನೀವು ಅಪ್ಲೈ ಮಾಡ್ಕೋಬೋದು ಆಗಿರುತ್ತೆ. ಫಸ್ಟೇ ನನಗೇನಾದರೂ ಗೊತ್ತಾದರೆ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಈ ಕೌನ್ಸಿಲಿಂಗ್ ಮುಖಾಂತರ ಓದೋರಿಗೆ ನಿಮಗೆಲ್ಲ ಎಲ್ರಿಗೂ ಅದೇ ಪ್ರಾಬ್ಲಮ್ ಆಗ್ತಿರುವಂಥದ್ದು. ಆದಷ್ಟು ಬೇಗ ಅದನ್ನು ಆದರೆ ಸಾರ್ಟ್ ಔಟ್ ಮಾಡ್ತಾರೆ, ಕಂಪ್ಲೀಟ್ ಆದರೆ ಮಾಡಿಕೊಡ್ತಾರೆ. ಓಕೆನಾ, ಇದು ಇವತ್ತಿನ ಸ್ಕಾಲರ್ಶಿಪ್ ಅಪ್ಡೇಟ್ ಆಗಿತ್ತು. ಸ್ಕಾಲರ್ಶಿಪ್ ಕುರಿತು ಫರ್ದರ್ ಏನೇ ಡೌಟ್ ಇರಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.